ಕಾಶ್ಮೀರದ ಟೋಪೋಗ್ರಫಿ ಅರ್ಥ ಇರೋರಿಗೆ, ಕಾಶ್ಮೀರದ ಡೆಮೋಗ್ರಫಿ ಗೊತ್ತಿರೋರಿಗೆ ಸ್ಥಳೀಯರ ವಾತಾವರಣ ಏನು ಅಂತ ತುಂಬ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಏನಂತಂದರೆ ಕಾಶ್ಮೀರ 1947ಕ್ಕೆ ಸ್ವಾತಂತ್ರ್ಯ ಏನು ಬಂತು ಆ ಹೊತ್ತಲ್ಲಿ ನಮ್ಮ ಜೊತೆ ತುಂಬ ಚೆನ್ನಾಗಿತ್ತು. ಆದರೆ ಆರ್ಟಿಕಲ್ 370 ಅದಕ್ಕೆ ಕೊಟ್ಟು ಅದಕ್ಕೊಂದು ಪ್ರತ್ಯೇಕತೆಯ ಭಾವವನ್ನು ತುಂಬುವಂಥ ಪ್ರಯತ್ನ ಮಾಡಿದ್ದು ಜವಾಹರ್ಲಾಲ್ ನೆಹರು. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 370 ಹಾಕಬಾರದು ಅಂತ ಹೇಳಿದಾಗಲೂ ಜವಾಹರ್ಲಾಲ್ ನೆಹರು ಆರ್ಟಿಕಲ್ 370 ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡಿ ಕಾಶ್ಮೀರದ ಜನತೆ ಸ್ಪೆಷಲ್ ಸ್ಟೇಟಸ್ನವರು ಅಂತ ಹೇಳುವಂಥ ಒಂದು ಪ್ರತ್ಯೇಕತೆಯ ಭಾವವನ್ನು ಅವರು ತುಂಬಿದ್ರು. ಆನಂತರ ನಮಗೆ 1948 ಯುದ್ಧ ಆದಾಗಲೂ ಕಾಶ್ಮೀರದ ಜನತೆ ನಮ್ಮ ಪರವಾಗಿದ್ರು. ಆದರೆ ಜವಾಹರ್ಲಾಲ್ ನೆಹರು ಅದನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಲಿಲ್ಲ. ಆನಂತರ 1970s ನಾವೇನು ಯುದ್ಧ ಮಾಡಿದ್ವಿ ಆಗಲೂ ಕೂಡ ಕಾಶ್ಮೀರದ ಜನತೆ ನಮ್ಮ ಜೊತೆಗಿದ್ರು, ಆದರೆ ಸರಿಯಾಗಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಆದರೆ ಪಾಕಿಸ್ತಾನ ಏನಿತ್ತು ಅದು ನಿಧಾನವಾಗಿ ವಿಷವನ್ನು ತುಂಬೋ ಪ್ರಯತ್ನ ಮಾಡಿತು. ಅದರ ಪರಿಣಾಮವಾಗಿ ಇವತ್ತೇನು ಕಾಶ್ಮೀರದ ತರುಣರಿದ್ದಾರೆ, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅದರಲ್ಲಿ ಮೋರ್ ದೆನ್ 50% ಕಾಶ್ಮೀರ ಏನು ಕರ್ನಾಟಕದ ಮುಸಲ್ಮಾನ್ ತರುಣರಲ್ಲಿ ಹೆಚ್ಚು ಕಡಿಮೆ 50% ಜನ ಮನಸ್ಸಿನೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಂತಿದ್ದಾರೆ. ಇಲ್ಲ ಅಂತ ಹೇಳಿ ನೋಡೋಣ ಬಂದು. ನೀವು ಸ್ಥಳೀಯರನ್ನ ಕಂಟ್ರೋಲ್ ಮಾಡಿ ಅಂತ ಹೇಳ್ತೀರ, ಸಿದ್ದರಾಮಯ್ಯನವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿದ್ಯಾ? ನೀವು ಸ್ಥಳೀಯರನ್ನ ಕಂಟ್ರೋಲ್ ಮಾಡಿ ಕಾಶ್ಮೀರದ ಸ್ಥಳೀಯರನ್ನ ಅಂತ ಕರಿತೀರಾ. ನಾವು ಪಾಕಿಸ್ತಾನದ ಧ್ವಜವನ್ನ ಒಂದು ರಸ್ತೆಗೆ ಅಂಟಿಸಿ ಜನ ಓಡಾಡ್ಲಿ ಅಂತ ಕಲಬುರಗಿಯಲ್ಲಿ ಮಾಡಿದ್ರೆ ಅಂಥವ್ರನ್ನ ಅರೆಸ್ಟ್ ಮಾಡಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಸಿದ್ದರಾಮಯ್ಯನವ್ರನ್ನ ಪಾಕಿಸ್ತಾನದವ್ರೇನ್ರಿ? ಹಿ ಈಸ್ ನಾಟ್ ಮೈ ಸಿ ಎಂ. ನಾನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಯಾವ ಸಿಎಂ, ಯಾವ ರಾಜ್ಯದ ಮುಖ್ಯಮಂತ್ರಿ ಪಾಕಿಸ್ತಾನದ ಪರವಾಗಿ ನಿಲ್ತಾರೋ, ಪಾಕಿಸ್ತಾನದ ವಿರೋಧಕ್ಕೆ ಮಾಡಿದಂತ ಒಬ್ಬ ನಾಗರಿಕನ ಮೇಲೆ FIR ಹಾಕಬಲ್ಲರೋ, ಹೌ ಕ್ಯಾನ್ ಹಿ ಬಿ ಮೈ ಸಿಎಂ? ಐ ಕ್ಯಾನ್ ನಾಟ್ ಅಕ್ಸೆಪ್ಟ್ ಹಿಮ್ ಎಸ್ ಸಿಎಂ. ನಾವು ಮಾತನಾಡಬೇಕಾದಾಗ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ದೂರದ ಕಾಶ್ಮೀರದ ಬಗ್ಗೆ ಮಾತನಾಡ್ತಿದ್ದೀರಾ ನೀವು. ಕಾಶ್ಮೀರ ಪಾಕಿಸ್ತಾನಕ್ಕೆ ಅಂಟುಕೊಂಡಿರುವಂತ ಜಾಗ. ಅಲ್ಲಿರುವಂತ ಮುಸಲ್ಮಾನರಲ್ಲಿ ಇನ್ನೂ ಹೆಚ್ಚು ರಾಡಿಕಲೈಸೇಷನ್ ಆಗಿರುತ್ತೆ. ಅಂಥದ್ರಲ್ಲಿ ಇಲ್ಲಿರುವಂತ CMA ರಾಡಿಕಲೈಸ್ ಆಗ್ಬಿಟ್ಟಿದ್ದಾರೆ. ಇಲ್ಲಿರುವಂತ CMA ಪಾಕಿಸ್ತಾನದ ಧ್ವಜಕ್ಕೆ ಗೌರವ ಕೊಡಬೇಕು ಅಂತ ಮಾತಾಡುವಂತ ಸ್ಥಿತಿಯಲ್ಲಿರುವಂತ CM ಅನ್ನೇ ನಿಮಗೆ ರಾಡಿಕಲೈಸೇಷನ್ ಇಂದ ಆಚೆಗೆ ತರಲಿಕ್ಕೆ ಆಗ್ತಿಲ್ಲ. ಅಂಡ್ ಯು ಆರ್ ಸ್ಪೀಕಿಂಗ್ ಆಫ್ ಕಾಶ್ಮೀರದ ತರುಣರನ್ನ ರಾಡಿಕಲೈಸೇಷನ್ ಇಂದ ಆಚೆಗೆ ತಗೊಂಡ್ಬನ್ನಿ. ಹೌ ಇಸ್ ಇಟ್ ಪಾಸಿಬಲ್? ನಾನಂತೂ ಅಕ್ಸೆಪ್ಟ್ ಮಾಡಲ್ಲ ರೀ. ಯಾವ CM ಪಾಕಿಸ್ತಾನದ ಪರವಾಗಿ ನಿಲ್ತಾರೋ ಅವ್ರು ನನ್ನ CM ಅಲ್ಲ.